ದೊಡ್ಡಣ್ಣ ಅವ್ರು ಹೇಳ್ದಾಗೆ ಕಿಕ್ಕಿರದ ಸಭಾಂಗಣ ಇರುತ್ತೆ ಅಂತ ಅಂದ್ಕೊಂಡ್ವಿ. ಇಂಥ ನಾಚಿಕೆಗೇಡಿತನ ನಮ್ಮ ಕನ್ನಡಿಗರದು. ಮೈಸೂರಲ್ಲಿ ಯಾಕೆ ಕಲಾವಿದರೇ ಇಲ್ವೇ? ಯಾರಿಗೂ ವಿಷಯನೇ ಗೊತ್ತಿಲ್ವಾ? ನನಗನ್ಸುತ್ತೆ ಅವರ ಸ್ನೇಹಿತರು ಸಂಬಂಧಿಕರು ಅಷ್ಟೇ ಜನ ಬಂದಿರೋದು ಅಂತ. ನನಗೆ ಶಂಕರ್ ಅಶ್ವಥ್ ಅವ್ರ ಮೇಲೂ ಕೂಡ ತುಂಬ ಕೋಪ. ಯಾಕಂದರೆ ಯಾರಿಗೂ ಅವರು ತಿಳಿಸೇ ಇಲ್ವೇನೋ ಅಂತ. ಇದೊಂದು ಮನೆಯ ಕಾರ್ಯಕ್ರಮವನ್ನಾಗಿ ಮಾಡಿಕೊಳ್ಳೋಣ ಅಂತಲೂ ಇರ್ಬೋದು ಅಲ್ವಾ? ಹಾಗಾಗಿ ಬೇರೆಯವ್ರನ್ನ ನಾವು ಯಾಕೆ ತೆಗಳೋದು? ಅಶ್ವಥ್ ಅವ್ರ ಬಗ್ಗೆ, ಅವರ ನಡೆ ನುಡಿ, ಅವರ ಅಭಿನಯದ ಬಗ್ಗೆ ಈಗಾಗಲೇ ಮಹನೀಯರೆಲ್ಲ ತಿಳಿಸಿದ್ದಾರೆ. ನಾನು ಸಹ ಅವರೊಟ್ಟಿಗೆ ಒಂದು 4-6 ಸಿನಿಮಾದಲ್ಲಿ ಪಾತ್ರ ವಹಿಸಿದ್ದೀನಿ. ಅದರಲ್ಲಿ ಮಣ್ಣಿನ ದೋಣಿ, ಮೋಡದ ಮರೆಯಲ್ಲಿ, ಕನಸಿನ ರಾಣಿ ಚಿತ್ರಗಳು ತುಂಬ ಅಂಥ ಮಹಾತ್ಮರ ಜೊತೆ ನಾನು ನಡೆಸಿದ್ದೀನಲ್ಲ ಅಂತ ನನಗನ್ಸುತ್ತೆ. ಅವರೆಲ್ಲ ಒಂದು ಹೀರೋ ಅಂತ ನಾವೇನು ಹೇಳ್ತೀವಿ, ಅವರೆಲ್ಲರಿಗೂ ಒಂದು ಬೆನ್ನೆಲುಬಾಗಿ ನಿಂತವರು. ಪೋಷಕ ಪಾತ್ರಧಾರಿಗಳು ಅಂದರೆ ಅವರಿದ್ರೇ ಆ ಪಾತ್ರ ಒಂದು ಕಳೆಗಟ್ತಾ ಇದ್ದಿದ್ದು. ಇಲ್ಲದಿದ್ದರೆ ಬರೀ ಹೀರೋನೇ ಇದ್ದಿದ್ದರೆ ಆ ಪಾತ್ರ ಯಾವತ್ತಿಗೂ ಕಳೆ ಕಟ್ತಾ ಇರಲಿಲ್ಲ. ಇಂಥ ಮಹನೀಯರಿಂದ, ಇಂಥ ಮಹಾನ್ ಕಲಾವಿದರಿಂದ ಆ ಪಾತ್ರಗಳು ಬೆಳೆದವು ಅಂತ ನನ್ನ ಅನಿಸಿಕೆ. ಅಂಥವರೊಟ್ಟಿಗೆ ನಾನು ಅಭಿನಯಿಸಿದ್ದು ನನ್ನ ಒಂದು ಹೆಗ್ಗಳಿಕೆ ಅಂತ ಹೇಳ್ಬೋದು. ಮಣ್ಣಿನ ದೋಣಿ ಅನ್ನೋ ಚಿತ್ರದಲ್ಲಿ ನಮಗೆ ಒಂದು 10 ದಿನ ನಮ್ಮ ಡೇಟ್ಸನ್ನು ತೊಗೊಂಡಿದ್ರು, ಅಶ್ವಥ್ ಅವ್ರದ್ದು ಮತ್ತು ನಂದು. ಆಮೇಲೆ ನಮ್ಮ ಪಾತ್ರ 3 ದಿನಕ್ಕೆ ಮುಗ್ದೋಯ್ತು. ಆಗ ಅಶ್ವಥ್ ಅವರು ಏನು ಮಾಡಿದ್ರು, ಅವರು ಕೊಟ್ಟ ಹಣದಲ್ಲಿ ಅವರೆಲ್ಲ ಹೇಳಿದಾಗೆ ವಾಪಸ್ಸು, ಅಯ್ಯೋ ನಾನು 3 ದಿನ ಮಾಡಿರೋದು, ಇಷ್ಟು ದುಡ್ಡು ಬೇಡ, ನಾನು ವಾಪಸ್ ಕೊಡ್ತೀನಿ ಅಂತ 3/4 ಭಾಗ ಹಣವನ್ನು ಅವ್ರಿಗೆ ವಾಪಸ್ ಕೊಟ್ಬಿಟ್ರು. ಅದೇ ಪ್ರೊಡ್ಯೂಸರ್, ಬೇರೆ ಯಾರೂ ಅಲ್ಲ, ನಮ್ಮ ಸಂದೇಶ್ ನಾಗರಾಜ್ ಅವರು ಪ್ರೊಡ್ಯೂಸರ್ ಬಂದು, ನೋಡಿ ಅಶ್ವಥ್ ಅವರು ಹೀಗೆ ಮಾಡಿದ್ದಾರೆ, ನೀವು ಏನಾದರೂ ಕಡಿಮೆ ಮಾಡ್ತೀರಾ ಅಂದ್ರೆ, ಏನಿಗ್ರಿ ಅವ್ರಿಗೇನೋ ಬುದ್ಧಿ ಇಲ್ಲ, ಮಾಡ್ತಾರೆ, ನಾನು ಯಾಕೆ ಮಾಡಬೇಕು? ನಾನು ಮಾಡಲ್ಲ. ನನ್ನ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಬೇರೆ ಇತ್ತು, ಅವ್ರನ್ನೆಲ್ಲ ಕಾರಲ್ಲಿ ಕರ್ಕೊಂಬಂದುಬಿಟ್ಟಿದ್ದೀನಿ ನಾನು. ಭಾಗಮಂಡಲದಲ್ಲಿ ಎಲ್ಲ ಶೂಟಿಂಗ್ ಆಗ್ತಾಯಿತ್ತು, ಅದನ್ನೆಲ್ಲ ತೋರಿಸ್ಬೇಕು, ಇಡೀ ಕೂರ್ಗನ್ನು ತೋರಿಸ್ಬೇಕು ಅಂತ ಕರ್ಕೊಂಬಂದುಬಿಟ್ಟಿದ್ದೀನಿ. ನೀವು 10 ದಿನ ಡೇಟ್ ತೊಗೊಂಡು ನನ್ನ ದುಡ್ಡು ಕಡಿಮೆ ಮಾಡ್ಕೊತೀನಿ ಅಂತಾರ. ನಾನು ಮಾಡ್ಕೊಳ್ಳಲ್ಲ ಅಂತ ಅದೆಲ್ಲ ಪೇಪರಲ್ಲೆಲ್ಲ ಬಂದಿತ್ತು. ಅಂಥ ಒಂದು ಹಿರಿಯ ಕಲಾವಿದೆ ನಾನು, ಒಂದು ಗಟ್ಟಿ ಕಲಾವಿದೆ.